ಸರ್ ಅದೇ ಏನು ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಏನು ಜ್ಯೋತಿಷಗಾರರು ಗೊತ್ತಿಲ್ಲ ನನಗೆ. ಆದರೆ ಅವರು ಜ್ಯೋತಿಷಿ ಎಲ್ಲವೂ ಸುಳ್ಳು ಆಗತ್ತೇವೆ. ನಾನು BJP ಮಿತ್ರರಿಗೆ ದಯಮಾಡಿ ವಿಜೇಂದ್ರ ಅವರು ನಿಜವಾಗಲೂ ನಿಮಗೆ ಬಡವರ ಬಗ್ಗೆ ಕಾಳಜಿ ಇತ್ತಂದರೆ ನಾಳೆಗೆ ಒಂದು ಬಸನಗೌಡ ಪಾಟೀಲ್ ಯತ್ನಾಳರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿ. ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ BJP ಒಳಗೆ ಅವರಿಗೆ 2,000 ಕೋಟಿ ದುಡ್ಡು ಕೊಟ್ಟು ಬಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂತ ಹೇಳ್ತಾರೆ. ಯಾಕೆ 2,000 ಕೋಟಿ ಕೊಟ್ಟವ್ರು ಯಾರು, 2,000 ಕೋಟಿನ ಇದನ್ನು ಮಾಡಿದವ್ರು ಯಾರು, 2,000 ಕೋಟಿ ಯಾರಿಗೆ ಕೊಟ್ಟರು ಅಂತಂದನ್ನು ಯಾಕೆ ED ಅವರು CBIದವರು ಬರ್ತಾಯಿಲ್ಲ ಇಲ್ಲಿಗೆ? ಮೂಢ ಹಗರಣ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಮೇಲೆ, ಆ ತಾಯಿ ಮೇಲೆ ಕೇಸ್ ಹಾಕಿದ್ರ ಬಗ್ಗೆ ಅವರು ಅಧಿಕಾರದಾಗಿಲ್ಲ, ಅವರು ಒಂದು ಪತ್ರ ಕೊಟ್ಟಿಲ್ಲ, ಅವ್ರು ಯಾವುದ್ರೊಳಗೂ ರೆಕಮೆಂಡ್ ಮಾಡಿಲ್ಲ. ಮೂಢ ಹಗರಣ ಬಗ್ಗೆ ಇಷ್ಟು ಚರ್ಚೆಗಳಾಗ್ತಾವೆ, EDಗೆ ಹೋಗುತ್ತೆ, ಕೋರ್ಟಿಗೆ ಹೋಗ್ತಾರೆ. ಆ ಅಮ್ಮ ಸಾರ್ವಜನಿಕವಾಗಿಯೇ ಕಾಣಲಾರ್ದಂಥ ಆ ತಾಯಿನ ಇವತ್ತು ನೀವು TV ಒಳಗೆ ಮಾಧ್ಯಮದೊಳಗೆ ಆ ತಾಯಿ ಬಗ್ಗೆ ಮಾತಾಡ್ತಾರಲ್ಲ, ಇವ್ರಿಗೆ ನಾಚಿಕೆ ಆಗಲ್ಲ? ಮುಖ್ಯಮಂತ್ರಿಗಳು ಒಂದೇ ಒಂದು, ನಮ್ಮ ಮುಖ್ಯಮಂತ್ರಿಗಳ ಒಂದೇ ಒಂದು ಯಾವುದಾದ್ರೂ ಕಡಿತಕ್ಕ ಸಹಿ ಮಾಡಿದ್ರೆ ಹೇಳಿ. ನೋಡಿ ಏನಾಗಿದೆ ಅಂತಂದರೆ, 2 ಕಡೆ ನಾನು ಸಮಾವೇಶದೊಳಗೆ ಭಾಗವಹಿಸಿದ್ದೀನಿ. ಯಾವಾಗ ಮೂಢ ಅನ್ನೋ ಪ್ರಕರಣ ಪ್ರಾರಂಭ ಆದಮೇಲೆ, ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಮೊದಲನೇದ್ದು ಮಾನ್ವಿಯೊಳಗೆ, 2ನೇದ್ದು ಹಾಸನದೊಳಗೆ. ಇಡೀ ರಾಜ್ಯದೊಳಗೆ ನನಗನ್ಸಿದ ಮಟ್ಟಿಗೆ ದೊಡ್ಡ ದೊಡ್ಡ ಸಮಾವೇಶ 2 ಲಕ್ಷ ಜನ ಸೇರುವಂಥ ಕೆಲಸ ಆಗ್ತಾಯಿತ್ತು. ಯಾಕೆ BJP ಕಾರ್ಯಕ್ರಮಕ್ಕೆ ಜನ ಸೇರ್ತಾ ಇಲ್ಲ? ಯಾರು ಯಾಕೆ BJP ಕಾರ್ಯಕ್ರಮಕ್ಕೆ ಜನ ಸೇರ್ತಾ ಇಲ್ಲ? ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮಕ್ಕೆ, ಅದು ಸಿದ್ದರಾಮಯ್ಯ ಅವರು ಹೆಸರು ಮೇಲೆ ಮಾಡುವಂಥ ಕಾರ್ಯಕ್ರಮಕ್ಕೆ, ಕಾಂಗ್ರೆಸ್ ಪಕ್ಷದ ಹೆಸರು ಮೇಲೆ ಇರುವಂಥ ಕಾರ್ಯಕ್ರಮಕ್ಕೆ ಜನ ಯಾಕೆ ಸೇರ್ತಾರ? ಅಂದರೆ ಎಲ್ಲೋ ಒಂದು ಕಡೆ ಈ ರಾಜ್ಯದ ಜನರಿಗೆ, ಸಾಮಾನ್ಯ ಜನರಿಗೆ, ಬಡವರಿಗೆ ಯೋಜನೆಗಳನ್ನು ಮಾಡುವಂಥ ಕೆಲಸ ಇವ್ರು ಮಾಡ್ತಾರೆ. ಅಪಪ್ರಚಾರ ಏನಂದ್ರೆ ಗ್ರ್ಯಾಂಟ್, ಅದಕ್ಕಿಲ್ಲ ಗ್ರ್ಯಾಂಟು, ಇದಕ್ಕಿಲ್ಲ ಗ್ರ್ಯಾಂಟ್. ಸ್ವಾಮಿ ಸಮಾಧಾನದಿಂದಿದ್ರೆ ಹಿಂದಿನ 5 ವರ್ಷ BJP ಸರ್ಕಾರದೊಳಗೆ ನನ್ನ ಕ್ಷೇತ್ರದೊಳಗೆ ಎಲ್ಲ ರೋಡ್ ಹಾಳಾಗಿದ್ದಾವೆ. ಒಂದು ರೋಡ್ಗೆ ಡಾಂಬರ್ ಹಾಕಂತ ಕೆಲಸ ಮಾಡಿಲ್ಲ. ನನ್ನ ಕ್ಷೇತ್ರದ ಉದಾಹರಣೆ ಕೊಡ್ತೀನಿ.